ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಶ್ವ ಸಂಕಲ್ಪಮಸ್ತು. ಶ್ರೀ ಓಂ ನಮಃ ಶಿವಾಯ. ಆತ್ಮೀಯರೇ, ಇಂದು 2ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ, 2/3/2026 ಸೋಮವಾರ, ಶಿವನ ದಿವಸ. ಹೀಗಿರುವಾಗ ಇವತ್ತಿನ ಪಂಚಾಂಗ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಆಗಿರತಕ್ಕಂತಹ ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರವನ್ನು ನಾವು ನೋಡುವಾಗ ಆಶ್ಲೇಷ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗವನ್ನು ನೋಡುವಾಗ ಅತಿಗಂಡ ನಾಮ ಯೋಗ ಇದೆ. ಇವತ್ತಿನ ದಿವಸದ ಕರ್ಣವನ್ನು ನೋಡುವಾಗ ತೈತಲಾಕರಣ ಇರತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಏನು? ಅನಧ್ಯಯನ ತ್ರಯ ಜೊತೆಯಲ್ಲಿ ಸತ್ಯನಾರಾಯಣ ಪೂಜೆ ಇವತ್ತೇ ಮಾಡ್ಕೊಳ್ಬೇಕು. ಚತುರ್ದಶಿ ಮೇಲೆ ಹುಣ್ಣಿಮೆ ಬಂದಿದೆ, ಅದರಿಂದ ಹಿಂದೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಇವತ್ತು ಹೇಗೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ ನೋಡಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ಹಿತಶತ್ರುಗಳಿಂದ ತೊಂದರೆಯಾಗುವಂತಹ ಲಕ್ಷಣಗಳು, ಬಂಧು ಬಾಂಧವರ ಆಗಮನ, ಮನೆಯಲ್ಲಿ ವಿರೋಧದ ಮಾತುಗಳು, ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಂಕಟ ಉಂಟಾಗುವಂತಹ ಪರಿಸ್ಥಿತಿಗಳು, ಇವುಗಳನ್ನೆಲ್ಲವನ್ನು ನೋಡುವಾಗ ನೀವು ಪರಿಹಾರಕ್ಕೆ ಶನಿ ಮಹಾತ್ಮನಿಗೆ ಮಾಡ್ಕೊಳ್ಬೇಕು. ಈಗಾಗಲೇ 7.5 ಭರಾಟೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾನೆ ಶನಿ ಮಹಾತ್ಮ. ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಅಥವಾ ಎಳ್ಳನ್ನು ದಾನ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳಿ. 9ರ ಸಂಖ್ಯೆಯ ಬಳಕೆ ಕೆಂಪು ಬಣ್ಣ ನಿಮಗೆ ಅತ್ಯಂತ ಅನುಕೂಲ. ಈಗ ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಶನಿ ಮಹಾತ್ಮನ ದೃಷ್ಟಿ ಇದೆ. ಅದರಿಂದ ಸ್ವಲ್ಪ ಹುಷಾರಾಗಿರಿ. ಮನೆಯಿಂದ ಹೊರಗೆ ಬಿದ್ದ ತಕ್ಷಣದಲ್ಲಿ ದೃಷ್ಟಿ ಬೀಳುವಂತಹ ಸಾಧ್ಯತೆ, ಮನೆಗೆ ದೃಷ್ಟಿ ಆಗಬಹುದು, ನಿಮ್ಮ ವಾಹನಕ್ಕೆ ದೃಷ್ಟಿ ಆಗಬಹುದು, ಅಥವಾ ನಿಮಗೆ ದೃಷ್ಟಿ ಆಗುವಂತಹ ಸಂದರ್ಭ. 3 ರಸ್ತೆ ಸೇರುವ ಜಾಗದಲ್ಲಿ ಏನಾದರೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ, ಅಥವಾ ಬೇರೆಯವರಿಗೆ ಏನಾದರೂ ಸುಳಿದು ಹಾಕಿದ್ದನ್ನ ನೀವು ಮೆಟ್ಕೊಂಡು ಅದರಿಂದ ನಿಮಗೆ ತಡೆಯಾಗುವಂತಹ ಸಂದರ್ಭ ಇರತಕ್ಕಂತಹ. ತಡೆ ಅಂದ್ರೆ ಕೆಲಸ ಕಾರ್ಯಗಳಿಗೆಲ್ಲ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾಗಿ ಮುಗ್ಗಟ್ಟುಂಟಾಗುವಂತಹ ಲಕ್ಷಣ ಇದೆ. ಸ್ವಲ್ಪ ಜಾಗೃತಿಯಾಗಿರಿ. ಗುರುವಿನ ಬಲ ಚೆನ್ನಾಗಿದೆ. ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಪ್ರಯತ್ನ ಬೇಕು, ಮಾಡ್ಕೊಳ್ಳಿ, ಶುಭವಾಗ್ತದೆ. ನೀವು ಬಿಳೆ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಕ್ಷೇಮ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಪೂರ್ವ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಯೋಗ್ಯ. ಈಗ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧ ಭಾಗ್ಯದಲ್ಲಿದ್ದಾನೆ. ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣಗಳು. ಗುರು ಇದ್ದಾನೆ ನಿಮ್ಮ ರಾಶಿಯಲ್ಲಿ, ಭಾಗ್ಯವನ್ನು ನೋಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ ರಾಶಿಯ ಅಧಿಪತಿಯನ್ನು ನೋಡ್ತಾ ಇದ್ದಾನೆ ಅಂದ್ರೆ ನಿಮಗೆ ಪ್ರಮೋಷನ್, ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳೆಲ್ಲವೂ ಉಂಟಾಗುವಂತಹ ಸಾಧ್ಯತೆ. ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮನಸ್ಸಿಗೆ ಸಮಾಧಾನ ತರುವಂತಹ ದಿನವಾಗಿರತಕ್ಕಂತಹ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ವಿಷ್ಣು ಸಹಸ್ರನಾಮ ಪಾರಾಯಣ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಮುಖವಾಗಿರತಕ್ಕಂತಹ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅಥವಾ ಉದ್ಯಾನವನ, ಪಾರ್ಕ್ ಇತ್ಯಾದಿಗಳಿಗೆ ಹೋಗಿ ಬರುವುದರಿಂದ ಕ್ಷೇಮ ಉಂಟಾಗ್ತದೆ, ಸಮಾಧಾನ ಸಿಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಜೊತೆಯಲ್ಲಿ ಹಸಿರು ಬಣ್ಣ ನಿಮಗೆ ಅತ್ಯಂತ ಪ್ರಿಯ. ಪ್ರಕೃತಿ ನಿಮಗೆ ಪ್ರಿಯವಾಗಿರುತ್ತೆ, ಬಳಸಿಕೊಳ್ಳಬಹುದು. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಆಶ್ಲೇಷ ನಕ್ಷತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆಗಳು. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆಶ್ಲೇಷ ನಕ್ಷತ್ರ ಜನನ ಶಾಂತಿ ಅವಶ್ಯವಾಗಿ ಮಾಡಿಕೊಳ್ಳಬೇಕು. ಜೊತೆಯಲ್ಲಿ ಇವತ್ತಿನ ದಿವಸ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಕರ್ಕಾಟಕ ರಾಶಿಯವರಿಗೆ ಶುಭ ಇದೆ. ನಾಗ ಸಂಬಂಧವಾದಂತಹ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ಪೀಡೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದ್ದರಿಂದ ವ್ಯವಹಾರಗಳೆಲ್ಲ ಸರಾಗವಾಗಿ ನಡೆಯುತ್ತದೆ. ಮಿತ್ರರೆಲ್ಲರೂ ನಿಮಗೆ ಅನುಕೂಲವನ್ನು ಮಾಡುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಶ್ಲೇಷ ಬರಿಯನ್ನ ಮಾಡಿಕೊಳ್ಳುವುದರಿಂದ ನಾಗನ ಕೋಪವನ್ನ ತಣ್ಣಗಾಗಿಸಿಕೊಳ್ಳಬಹುದು. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಜೊತೆಯಲ್ಲಿ 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಶುಭವಾಗುತ್ತೆ. ಈಗ ಶಿವರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಸೂರ್ಯನು 7ನೇ ಭಾವದಲ್ಲಿತ್ತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗವಾದರೂ ಸಹಿತವಾಗಿ 7ನೇ ಭಾವದಲ್ಲಿದ್ದಾಗ ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ಯುನಾಥೋ ಯದಾ ದ್ಯೂನಜಾತೋ ನರಸ್ಯ ಕ್ರಿಯಾತಾಪನಂ. ಗಂಡ ಹೆಂಡತಿಗೆ ತಾಪ ಉಂಟಾಗ್ತದೆ ಅಂತ. ಪಿಂಡ ಪೀಡಾಚ ಚಿಂತ, ಮಕ್ಕಳ ಚಿಂತೆ, ಮಕ್ಕಳಿಂದ ಚಿಂತೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ. ಅಷ್ಟಮ ಶನಿ ನಿಮಗೆ ಆಗಾಗ ಪೀಡೆಯನ್ನು ಕೊಡ್ತಾ ಇದ್ದಾನೆ. ಕೆಲಸ ಕಾರ್ಯಗಳಿಗೆ ವಿಘ್ನವನ್ನು ತರ್ತಾ ಇದ್ದಾನೆ. ಬರಬೇಕಂತ ಸಂಪತ್ತು ಸಹಿತವಾಗಿ ಕೈವರೆಗೆ ಬರ್ತದೆ ಅಥವಾ ಬಾಯಿಗೆ ಬರೋದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ. ಈ ರೀತಿಯಲ್ಲಿ ಆಗುವ ಸಂದರ್ಭ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ಶಿವನಿಗೆ ಇವತ್ತು ದಿವಸ ರುದ್ರಾಭಿಷೇಕವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಶಿವಾಲಯಕ್ಕೆ ಹೋಗಿ ಬನ್ನಿ. 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ, ಶುಭವಾಗುತ್ತೆ. ಕೆಂಪು ಬಣ್ಣ ನಿಮಗೆ ಹಿತಕರವಾಗಿರುತ್ತದೆ. ಸಿಂಹರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮ ರಾಶಿಯಲ್ಲಿ ಗುರು ಇದ್ದದ್ರಿಂದ ಅಮಲಾ ಯೋಗದ ಫಲ, ಗಜಕೇಸರಿ ಯೋಗದ ಫಲ, 2 ಮಹಾಯೋಗಗಳು
ನಿಮಗೆ ಕಾಡುವ ಸಾಧ್ಯತೆ ಇರತಕ್ಕಂತ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗ್ತದೆ. ವಾಹನ ಲಾಭ ಇದೆ ಇವತ್ತಿನ ದಿವಸ. ಸ್ವಲ್ಪ ಹುಷಾರಾಗಿರ್ಬೇಕು. ಸಪ್ತಮದಲ್ಲಿರತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ನಿಮಗೂ ಅಷ್ಟೇ ಬಂದ ತುತ್ತು ಕೈಗೆ ಸಿಗದೆ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಹುಷಾರಾಗಿರಿ. ವ್ಯವಹಾರದಲ್ಲಿ ನೀವು ಚಾಣಾಕ್ಷತನವನ್ನ ತೋರಿಸಲಿಕ್ಕೆ ಹೋದ್ರೆ ಏನಾದ್ರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುಗಳ ಮಾತನ್ನ ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ರುದ್ರ ಪಠಣವನ್ನು ಮಾಡುವುದರಿಂದ ಅಷ್ಟ ನಿವಾರಣೆ ಆಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಹಸಿರು ಬಣ್ಣದ ಬಟ್ಟೆಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರ ವ್ಯವಹಾರವನ್ನು ಇಟ್ಟುಕೊಂಡಲ್ಲಿ ಜಯ ಪ್ರಾಪ್ತಿ ಆಗುವಂತಹ ಲಕ್ಷಣ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಭಾಗ್ಯ ರಾಶಿಯಲ್ಲಿ ಗುರು ಇದ್ದದ್ರಿಂದ ಭಾಗ್ಯ ವೃದ್ಧಿ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದೆ. ಕೆಲವರಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಅನ್ನುವಂತಹ, ಕೆಲವರಿಗೆ ಅನ್ನಪ್ರಾಶನವನ್ನು ಮಾಡಿಸಬೇಕು ಅನ್ನುವಂತಹ, ಕೆಲವರಿಗೆ ಮುಂಡನವನ್ನು ಮಾಡಿಸಬೇಕು ಹೇಳುವಂತಹ, ಕೆಲವರಿಗೆ ಉಪನಯನ ಸಂಸ್ಕಾರ ಕೊಡಬೇಕು ಅನ್ನುವಂತಹ ತವಕ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು, ಮಂಗಲ ಕಾರ್ಯದ ಲಕ್ಷಣಗಳು ಕಂಡು ಬರ್ತದೆ ತುಲಾರಾಶಿಯವರಿಗೆ. ಇವತ್ತಿನ ದಿವಸ ಏನಾರು ಒಂದು ಈ ಸರಿ ಮಾಡ್ಲೇಬೇಕ್ರೆ ನಿಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ಆಯ್ತು ಮಾಡೋಣ ಅಂತ ಹೇಳ್ತಾ ಇರ್ತೀರಿ. ನೀವು ಒಟ್ಟಾರೆ ಮಂಗಲ ಕಾರ್ಯದ ಪ್ರಸ್ತಾಪಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂತಹ. ನೋಡಿ, ಶನಿ ಕಾಟ ಏನಿಲ್ಲ, ಆದ್ರೂ ವ್ಯವಹಾರದಲ್ಲಿ ಏನಾದ್ರು ಸಣ್ಣ ಪುಟ್ಟ ತೊಡಕುಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಚಣಕವನ್ನು ದಾನ ಮಾಡ್ಕೊಳ್ಳಿ, ಕಡಲೆಯನ್ನು ದಾನ ಮಾಡ್ಕೊಳ್ಳಿ. ಓಂ ಬೃಹಸ್ಪತೆ ಅತಿಯ ದರ್ಯೋರ ದ್ವಿವಾದಿಕೃತ ಮಜ್ಜನೆ, ಈ ಮಂತ್ರದಿಂದ ನೀವು ದಾನವನ್ನು ಮಾಡಿದಾಗ ನಿಮಗಿರತಕ್ಕಂತಹ ಸಂಕಷ್ಟಗಳು ಪರಿಹಾರವಾಗಿ ಶುಭ ಪ್ರಾಪ್ತಿಯಾಗುವಂತಹ ಲಕ್ಷಣ. ನಿಮ್ಮ ಸಂಖ್ಯೆ 6, ಬಿಳಿ ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಮಾಡುವುದರಿಂದ ಕ್ಷೇಮವಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿ ಪಂಚಮ ಭಾವದಲ್ಲಿದ್ದಾನೆ. ಹೆಣ್ಣು ಮಕ್ಕಳಿಗೆ ಅನುಕೂಲ. ಏನಾದ್ರು ಹೆಣ್ಣು ಮಕ್ಕಳು ಏನಾದ್ರು ವಿದೇಶದಲ್ಲಿ ಇದ್ದಾರಪ್ಪ, ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ, ಅವರಿಂದ ಹಣ ಬರುವುದು ಸ್ವಲ್ಪ ಲೇಟ್ ಆಯ್ತು, ಅದರಿಂದ ಸ್ವಲ್ಪ ಅವರ ಬಗ್ಗೆ ಮನಸ್ತಾಪ ಅಂತಲ್ಲ, ಅವ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯ ಮಾತನ್ನಾಡಬೇಕು ಹೇಳುವಂತ ಒಂದು ಆಲೋಚನೆ ಉಂಟಾಗ್ತದೆ. ಬೇಗ ಸರಿಯಾಗಿ ಹಣ ಕಳಿಸಿದ್ರೆ ನಿಮಗೂ ಅನುಕೂಲ ಅಲ್ವಾ? ಆ ದೃಷ್ಟಿಯಿಂದ ನೋಡಿ, ಧನಸ್ಥಾನಾಧಿಪತಿಯ ದೃಷ್ಟಿ ಧನಸ್ಥಾನಕ್ಕಿದೆ. ಹೀಗಾಗಿ ಧನಿಕರಾಗುವಂತಹ ಯೋಗ. ಪಂಚಮ ಶನಿಯ ಕಾಟ ಇದ್ದದ್ರಿಂದ ಹಲವು ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆ, ಕಾಲಿಗೆ ಏನಾದ್ರು ಕಬ್ಬಿಣ ಒಳ ಒಪ್ಪಿಸ್ಕೊಂಡ್ಬಿಡ್ತೀರಿ, ನಿಮಗೆ ಶುಗರ್ ಇದೆ, ವೈದ್ಯರತ್ತ ಹೋದಾಗ ಇದೊಂದು ದೊಡ್ಡ ಅಪಾಯ ಗತ್ತಳೆ ಇಂಜೆಕ್ಷನ್ ಕೊಡ್ತಾರೆ, ಏನಾದ್ರು ಒಂದು ಆ ತಗಲಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ, ಶನೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ, ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಸುಬ್ರಹ್ಮಣ್ಯೇಶ್ವರನ ಆರಾಧನೆ, 9 ಸಂಖ್ಯೆಯ ಬಳಕೆ, ಕೆಂಪು ವಸ್ತ್ರಧಾರಣೆ ಎಲ್ಲ ಶುಭವಾಗಿರ್ತದೆ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮ ಭಾವದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯೋಯೋ ಭಾವ ಸ್ವಾಮಿ ದೃಷ್ಟ. ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಬಿತ್ತು ಅಂತಾದ್ರೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗುವ ಸಾಧ್ಯತೆ ಇರತಕ್ಕಂತಹದ್ದು. ನಿಮಗೆ ಬರಬೇಕಾದಂತಹ ಹಣವು ಸಕಾಲಕ್ಕೆ ಬರುವಂತಹ ಸಾಧ್ಯತೆ ಇರತಕ್ಕಂತಹ. ವಾಹನ ಪ್ರಯಾಣದಿಂದ ಸ್ವಲ್ಪ ಕಂಟಕ ಉಂಟಾಗುವಂತಹ ಲಕ್ಷಣ. ದೂರ ಪ್ರಯಾಣವನ್ನು ಹಮ್ಮಿಕೊಳ್ಳಬೇಡಿ. ಕಿರು ಪ್ರಯಾಣದಿಂದ ಮೋಸ ಇಲ್ಲ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರು ಆರಾಧನೆ, ಗುರುಮಂತ್ರ ಜಪ ಅಥವಾ ಗುರು ಸನ್ನಿಧಾನಕ್ಕೆ ಹೋಗಿ ಬರೋದು ಇವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಆಗಿ ಬರ್ತದೆ, ಶುಭ ಉಂಟಾಗ್ತದೆ ಉತ್ತರ ದಿಕ್ಕಿನಲ್ಲಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇಲ್ಲ, 6ನೇ ಭಾವದಲ್ಲಿದ್ದಾರೆ, ಶತ್ರು ಭಾವದಲ್ಲಿ. ರೋಗ ಪ್ರಾಪ್ತಿ, ತೊಡೆಯಿಂದ ಕೆಳಭಾಗದಲ್ಲಿ ರೋಗಗಳು ಕಾಣಿಸುವಂತಹ ಲಕ್ಷಣ, ಸ್ವಲ್ಪ ಜಾಗೃತಿಯಾಗಿರಬೇಕು. ನೋಡಿ, ನಿಮ್ಮ ರಾಶಿಯಿಂದ 4ನೇ ಮನೆ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವುದಿಲ್ಲ. ವಾಗ್ಯುದ್ಧ ಅಂದ್ರೇನು? ಮಾತಿಗೆ ಮಾತು ಬೆಳೆಸ್ತೀರಿ, ಜಗಳ ಉಂಟಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಾಗ್ದೇನು ಜಪವನ್ನು ಮಾಡ್ಕೊಳ್ಳಿ. ವಾಗ್ದೇವಿಯ ಜಪವನ್ನಾಗಿರ್ಲಿ ಅಥವಾ ವಾಗ್ಧೇನುವಿನ ಜಪವನ್ನಾಗಲಿ ಮಾಡಿಕೊಳ್ಳುವುದರಿಂದ ಕ್ಷೇಮ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರ ನಿಮಗೆ ಅನುಕೂಲಕರವಾಗಿದೆ. ಬಿಳಿ ಬಣ್ಣದ ಕಪ್ಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು ಇವತ್ತಿನ ಕಾಲ ಲಕ್ಷಣದ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾರೆ, ರಾಹು ಇದ್ದಾನೆ, ಬುಧನು ಇದ್ದಾನೆ. ಅಂದ್ರೆ ರವಿ ರಾಹುವಿನ ಯುತಿ ಆಯಿತು ಅಂದ ತಕ್ಷಣದಲ್ಲಿ ಪರಮ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ, ಪಿತೃದೋಷ ಬರ್ತದೆ, ಜೊತೆಯಲ್ಲಿ ನಾಗದೋಷ ಬರ್ತದೆ. ಇದು ಕುಂಭರಾಶಿಯವರಿಗೆ ಇರತಕ್ಕಂತಹದ್ದು. ಸಪ್ತಮ ಅಧಿಪತಿ ನಿಮ್ಮ ರಾಶಿಯಲ್ಲಿ ನಿಂತುಕೊಂಡಿದ್ದಾರೆ, ಶತ್ರುವಿನ ಮನೆ. ಆದ್ದರಿಂದ ಪಿತೃಗಳೇ ಶತ್ರುಗಳಾಗಿ ನಿಮಗೆ ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗತಿಸಿ ಹೋದಂತಹ ಪಿತೃಗಳಿಂದ ಪಿತೃದೋಷಾದಿಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಪಿತೃಶಾಂತಿಯನ್ನು ಮಾಡ್ಕೊಳ್ಳಿ. ಹಾಗಂತ ತಂದೆ ಇದ್ದವರಿಗೆ ಪಿತೃಶಾಂತಿ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಪಿತೃಮೇಧವನ್ನು ಓದಿಸಿ ಅಥವಾ ಪಿತೃಗಳ ಅವರಿಂದ ಪಿತೃಶಾಂತಿಯನ್ನು ಮಾಡಿಸಿಕೊಳ್ಳುವಾಗ ನಿಮಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗುವಂತಹ ಲಕ್ಷಣಗಳು ಇರ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಇದೆ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ, ಶುಭವಾಗ್ತದೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ, ಶುಕ್ರನಿದ್ದಾನೆ, ತೃತೀಯಾಧಿಪತಿ ಅಷ್ಟಮಾಧಿಪತಿ. ಹೀಗಾಗಿ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳುವುದು ಉತ್ತಮ. ಆಯುಷ್ಕಾರಕನ ಜೊತೆಯಲ್ಲಿ ಶುಕ್ರ ಸೇರಿದ್ದಾನೆ, ಮಿತ್ರ ಒಳ್ಳೆಯದು. ಆಯುಷ್ಯ ವೃದ್ಧಿಗಾಗಿ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಆರ್ಥಿಕವಾಗಿ ಅಭಿವೃದ್ಧಿಯಾಗುವಂತಹ ಲಕ್ಷಣ ಇದೆ. ಮನಸ್ಸಿನ ತುಮಲವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ
ರಾಯರ ಮಂದಿರಕ್ಕೆ ಹೋಗುವನ್ನಿ. ಸಾಧ್ಯವಾದ್ರೆ ಶ್ರೀಧರಾಶ್ರಮಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವರದ ಕ್ಷೇತ್ರದಲ್ಲಿ, ವರದಹಳ್ಳಿ ಕ್ಷೇತ್ರದಲ್ಲಿ ಅಲ್ಲಿಗೆ ಹೋಗಿ ಬರುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಮೀನರಾಶಿಯ ಗ್ರಹಚಾರದ ವಿಷಯದಲ್ಲಿ. ಗ್ರಹಚಾರಕ್ಕಾಗಿ ಶನಿ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳುವುದರಿಂದ ಕ್ಷೇಮ ಇದೆ ಮೀನರಾಶಿಯವರಿಗೆ. ಮೀನರಾಶಿಯವರು ಬಳಸಬೇಕಂತಹ ಸಂಖ್ಯೆ 3, ಹಳದಿ ಬಣ್ಣ ಅಥವಾ ಕೇಸರಿ ವಸ್ತ್ರ, ಇವೆಲ್ಲ ನಿಮಗೆ ಆಗಿ ಬರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಇಂದು ಸೋಮವಾರ, ಶಿವನನ್ನು ಆರಾಧಿಸುವಂತಹ ದಿವಸ. ಸಾಧ್ಯವಾದರೆ ಶಿವನ ಸಂಬಂಧಪಟ್ಟಂತಹ ಭಜನೆ ಕಾರ್ಯಕ್ರಮ, ಶಿವ ಸಂಕೀರ್ತನೆ ಅಥವಾ ಶಿವಾನುಷ್ಠಾನ, ಜಪ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಕೋಟಲೆಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. 12 ರಾಶಿಯವರು. ಆತ್ಮೀಯರೇ, ಇಂದಿನ ದಿವಸ ಚತುರ್ದಶಿ ಹುಣ್ಣಿಮೆ. ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸಿಕೊಳ್ಳುವವರು ಅನುಕೂಲ. ಇಂದು ಸತ್ಯನಾರಾಯಣ ಪೂಜೆ ಅಂತಾನೆ ಬರೆದಿದ್ದಾರೆ. ಹೀಗಾಗಿ ಸಾಯಂಕಾಲದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಅಪೇಕ್ಷೆ ಇದ್ದಲ್ಲಿ ಮಾಡಿಸಿಕೊಳ್ಳಲಿಕ್ಕೆ ಅನುಕೂಲ ಇದೆ. ಅಥವಾ ನೀವು ಸ್ವಂತವಾಗಿಯೂ ಸತ್ಯನಾರಾಯಣ ಪೂಜೆಯನ್ನು ಇವತ್ತಿನ ದಿವಸ ಸಾಯಂಕಾಲ ಮಾಡ್ಕೊಳ್ಬಹುದು. ಪ್ರದೋಷ ಕಾಲಾನಂತರದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ಶೀಘ್ರವಾಗಿ ಸತ್ಯನಾರಾಯಣನ ಒಲುಮೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಆದ್ರಿಂದ ಸತ್ಯನಾರಾಯಣಂ ದೇವಂ ಯಜೇಚ್ಛೈವ ನಿಶಾಮುಖೆ ಅಂತ ಹೇಳಿದ್ದಾರೆ. ನಿಶಾಮುಖೆ ಅಂದ್ರೆ ಸಾಯಂಕಾಲದ ಸಂದರ್ಭ, ಕತ್ತಲಾಗುವಂತಹ ಸಂದರ್ಭದಲ್ಲಿ ನೀವು ಸತ್ಯನಾರಾಯಣಂ ದೇವಂ, ಸತ್ಯನಾರಾಯಣನನ್ನ ದೇವತಾ ರೂಪದಲ್ಲಿ ನೀವು ಕಾಣುವುದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವಂತಹ ಲಕ್ಷಣಗಳಿದ್ದಾವೆ. ಮಾಡ್ಕೊಳ್ಳಿ. ಜೊತೆಯಲ್ಲಿ ಅನಧ್ಯಯನ ತ್ರಯ. ಇವತ್ತು ಚತುರ್ದಶಿ, ನಾಳೆ ಹುಣ್ಣಿಮೆ ಇದೆ, ನಾಡಿದ್ದ ಪ್ರತಿಪದೆ ಇದೆ. 3 ದಿವಸ ವೇದ ಪಾಠಗಳಿಗೆ ರಜೆ ಇರ್ತದೆ. ಆದ್ದರಿಂದ ಅನಧ್ಯಯನ ತ್ರಯ ಅಂತ ಬರೆದಿದ್ದಾರೆ. ಯೋಚನೆ ಮಾಡಬೇಕಾದಿಲ್ಲ. ದೇವತಾ ಸನ್ನಿಧಾನದಲ್ಲಿ ನೀವು ವಿಶೇಷವಾಗಿ ಮಂತ್ರವನ್ನ ಹೇಳಬಹುದು. ಸ್ತೋತ್ರಾದಿಗಳನ್ನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಇವತ್ತಿನ ಸಕಲ ಸಂಕಷ್ಟ ನಿವಾರಣೆಗಾಗಿ ಸತ್ಯನಾರಾಯಣ ಪೂಜೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಿಮ್ಮವರಿಗೆಲ್ಲ ಕಳಿಸಿಕೊಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಧನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭವಸ್ತು.